ಮಾಡಬಾರದ ತಪ್ಪುಗಳನ್ನು ಎದುರಿಗೆ ಮಾಡಿದರೆ ಕಣ್ಣಾರೆ ಕಂಡು ಶಿಕ್ಷೆಯನ್ನು ಕೊಡುವಂತಹ ಅನಂತ ಕಣ್ಣುಗಳನ್ನು ಪಡೆದವ ಭಗವಂತ ಎಂಬ ಎಚ್ಚರವೂ ನಮಗಿರಬೇಕು. ಅದ್ಭುತತೆಯನ್ನು ಮಾತ್ರ ತಿಳಿಯುವುದಲ್ಲ, ಆ ಅದ್ಭುತ ಗಾತ್ರ ಇದೆ ಅಂತನ್ನುವ ಕಲ್ಪನೆ ಯಾಕೆ ಅಂದರೆ, ದೇವರ ಎದುರಿಗೆ ತಪ್ಪು ಮಾಡಬೇಡ ಮಹಾರಾಯ, ಇದೆ ಮನೆಯೊಳಗಿದೆ, ಮತ್ತೆ ನಮ್ಮ ಕೆಲಸ ಮಾಡೋಣ, ಗುಡಿಯೊಳಗೆ ಬಂದಾಗ ಅಂಥ ಕೆಲಸ ಮಾಡಬೇಡ ಅಂತ ಕೆಲವರು ಹೇಳ್ತಿರ್ತಾರೆ. ಹೇಳೋದು ಒಳ್ಳೆಯದರೆ, ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನೆ, ಮನೆಯಲ್ಲಿ ದೇವರಿಲ್ಲ. ಇಲ್ಲಿ ನಾನು ತಪ್ಪು ಮಾಡಿದರೆ ದೇವರಿಗೆ ಗೊತ್ತಾಗತ್ತೆ, ನನ್ನ ಮನೆಯಲ್ಲಿ ನಾನು ಮಾಡಿದರೆ ಗೊತ್ತಾಗೋದಿಲ್ಲ ಅಂತ ತಿಳಿಯುವುದಿದೆಯಲ್ಲ, ಅದು ತಪ್ಪು. ಅದ್ಭುತ ಗಾತ್ರಾಯ, ಆ ಭಗವಂತನ ಶರೀರ ದೇವಸ್ಥಾನದೊಳಗಿನ ಪ್ರತಿಮೆಯೊಳಗೆ ಮಾತ್ರ ಇದೆ ಅಂತ ತಿಳಿಯಬೇಡಿ. ದೇವಸ್ಥಾನದಲ್ಲಿಯೂ ಭಗವಂತ ಇದ್ದಾನೆ, ಮನೆಯಲ್ಲಿಯೂ ಇದ್ದಾನೆ, ನಿಮ್ಮ ಆಫೀಸಲ್ಲಿಯೂ ಇದ್ದಾನೆ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಇದ್ದಾನೆ, ಇಲ್ಲದಿರುವ ಸ್ಥಳವೇ ಇಲ್ಲ. ಅಂತಹ ಅದ್ಭುತವಾದ ಶರೀರ.